ಜಿಲ್ಲೆಯಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾ ಸದೃಢಗೊಂಡರೆ ಬಿಜೆಪಿ ಗೆಲುವು ಖಚಿತ ಎನ್ ಮಹೇಶ್. ಜಿಲ್ಲಾ ಬಿಜೆಪಿ ಎಸ್ಸಿ ಮೋರ್ಚಾದ ವಿಶೇಷ ಸಭೆ ಚಾಮರಾಜನಗರ. ಜಿಲ್ಲೆಯಲ್ಲಿ ಬಿಜೆಪಿ ಗೆಲ್ಲಿಸಬೇಕಾದರೆ ಎಸ್ಸಿ ಮೋರ್ಚಾ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಎಂದು ಮಾಜಿ ಸಚಿವರು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಹೇಳಿದರು. ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಡೆದ ಎಸ್ಸಿ ಮೋರ್ಚಾದ ನೂತನ ಪದಾಧಿಕಾರಿಗಳ ವಿಶೇಷ ಸಭೆಯಲ್ಲಿ ಅವರು ಮಾತನಾಡಿ, ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳಲ್ಲೂ ಮೊದಲು ಅಥವಾ 2ನೇ ಸ್ಥಾನದಲ್ಲಿರುವ ಜನಸಂಖ್ಯೆ ಜಿಲ್ಲೆಯಲ್ಲಿದೆ. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ಸಿ ಸಮುದಾಯ ನಂಬರ್ 1 ಸ್ಥಾನದಲ್ಲಿದ್ದು 60,000 ಮತದಾರರು ಇದ್ದಾರೆ. ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 45 ರಿಂದ 50 ಸಾವಿರ ಇದ್ದಾರೆ. ಚಾಮರಾಜನಗರ, ಹನ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಷ್ಟೇ ಇದ್ದಾರೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ನವೀನ್ ಮೌರ್ಯ ಮಾತನಾಡಿ, ಎಸ್ಸಿ ಮೋರ್ಚಾದ ಮೊದಲ ವಿಶೇಷ ಸಭೆಯು ಯಶಸ್ವಿಯಾಗಿ ನಡೆದಿರುವುದು ತುಂಬಾ ಸಂತಸವಾಗುತ್ತದೆ. ನನ್ನನ್ನು ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ ಜಿಲ್ಲಾಧ್ಯಕ್ಷರಾದ ಸಿಎಸ್ ನಿರಂಜನ್ ಕುಮಾರ್, ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಹಾಗೂ ಎಲ್ಲ ಮುಖಂಡರಿಗೆ ಈ ಅಭಿನಂದನೆ ಸಲ್ಲಿಸುತ್ತೇನೆ. ಪಕ್ಷಕ್ಕೆ ಚ್ಯುತಿಯಾಗದ ರೀತಿಯಲ್ಲಿ ಎಲ್ಲ ಸಹಕಾರ ಮಾರ್ಗದರ್ಶನದಲ್ಲಿ ಪಕ್ಷವನ್ನು ಸಂಘಟನೆ ಮಾಡುತ್ತೇನೆ ಎಂದರು. ಎಸ್ಸಿ ಮೋರ್ಚಾದ ಉಸ್ತುವಾರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುಡ್ನಕೂಡು ಪ್ರಕಾಶ್ ಮಾತನಾಡಿ, ಕಾಂಗ್ರೆಸ್ ಹಂತದಲ್ಲೂ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿಕೊಂಡು ಬಂದಿದೆ ಎಂದು ಆರೋಪಿಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹೊನ್ನೂರು ಮಹದೇವಸ್ವಾಮಿ, ಎಸ್ಸಿ ಮೋರ್ಚಾದ ನಿಕಟಪೂರ್ವ ಅಧ್ಯಕ್ಷ ಮೂಡಹಳ್ಳಿ ಮೂರ್ತಿ, ಮುಖಂಡ ಕೋಡಿಹೊಗನೆ ಮಂಜು ಮಾತನಾಡಿದರು. ಸಭೆಯಲ್ಲಿ ಉಪಾಧ್ಯಕ್ಷೆ ಉತ್ತುವಳ್ಳಿ ಪದ್ಮ, ಪ್ರಧಾನ ಕಾರ್ಯದರ್ಶಿ ರಾಮಸಮುದ್ರ ಶಿವಣ್ಣ, ನಲ್ಲೂರು ಪರಮೇಶ್, ನಗರಸಭಾ ಮಾಜಿ ಸದಸ್ಯ ಕುಮುದಕೇಶವಮೂರ್ತಿ, ಡ್ರೈವರ್ ಮಹದೇವಯ್ಯ, ಲಾಟರಿ ಸಿದ್ದರಾಜು, ಭಾನುಪ್ರಕಾಶ್, ಅಸಗೂಲಿ, ಟಗಟಪುರ ರೇವಣ್ಣ, ನಾಗಸ್ವಾಮಿ, ವಡ್ಡಲ್ಪುರ ನಾಗೇಂದ್ರಪ್ಪ, ಕುತ್ತನೂರು ರಾಜಶೇಖರ್, ನಲ್ಲೂರು ಶ್ರೀನಾಥ್, ಶೇಷಪ್ಪ ಪಾಸ್ವಾನ್, ಶಿವಮ್ಮ, ಹೇಮಂತ್, ರಾಮಸಮುದ್ರ ರಾಜಪ್ಪ ಇತರರು ಭಾಗವಹಿಸಿದ್ದರು. ವರದಿ ಹೋಮ ನಂಜುಂಡನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಿಗೆ ನೇಮಕಾದ ನಂತರ ಮೊದಲನೇ ಸಭೆಯನ್ನು ನಮ್ಮ ಸಭೆಯನ್ನು ಕರೆದಿದ್ದೀವಿ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದಂತಹ ಡಾಕ್ಟರ್ ನವೀನ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಈ ನಮ್ಮ ದಲಿತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇವತ್ತು ಜಿಲ್ಲೆಯಲ್ಲಿ ನಾವು ಇದ್ದೀವಿ. ಚಾಮರಾಜನಗರ ಜಿಲ್ಲೆ ಅಂತಂದರೆ ಇಡೀ ರಾಜ್ಯದಲ್ಲಿ ಒಂದು ದಲಿತ ಸಮುದಾಯದ ಮತಕ್ಕೆ ಹೆಸರುವಾಸಿ. ಹಾಗಾಗಿ ಈ ಒಂದು ಸಂಘಟನೆ ಜವಾಬ್ದಾರಿ ಹೊತ್ತಂತ ಎಲ್ಲರೂ, ನನ್ನನ್ನು ಸೇರಿ ನಿಮ್ಮನ್ನು ಸೇರಿ ಎಲ್ಲರೂ ಇವತ್ತು ಏನು ಪಕ್ಷದ ಜವಾಬ್ದಾರಿ ಕೊಟ್ಟಿದೆ ನವೀನ್ ಮೋದಿ ಅವರಿಗೆ ನಾವು ಬೆಂಬಲವಾಗಿ ನಿಂತು ನಾವು ಕೂಡ BJP ಪಕ್ಷದಲ್ಲಿ ದಲಿತರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇದ್ದೀವಿ ಅನ್ನೋದನ್ನು ನಾವು ತೋರಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಯಾಕೆ ಅಂತಂದರೆ ಇವತ್ತು ಕಾಂಗ್ರೆಸ್ ಸಂಪೂರ್ಣ ದಲಿತರನ್ನ ಹೈಜಾಕ್ ಮಾಡಿಬಿಟ್ಟಿದ್ದೀವಿ ಅನ್ನೋ ರೀತಿ ಇವತ್ತು ತೋರಿಸ್ಕೊಳ್ಳೋದ್ರಿಂದ ದಲಿತರೇ BJPಲಿ ಇಲ್ವೇನೋ ಅನ್ನೋ ಮಟ್ಟಕ್ಕೆ ಅವರು ಇವತ್ತು ಒಂದು ಇಶ್ಯೂನ ಪ್ರಚಾರನ ಮಾಡೋಂಥದ್ದನ್ನ ನೀವು ತಾವೆಲ್ಲರೂ ಕೂಡ ನೋಡಿದ್ದೀವಿ. ನನಗಾದ್ರೂ ಕಾಡುತ್ತೆ. ಯಾಕೆ ಅಂತಂದರೆ ಬಾಬಾ ಸಾಹೇಬ್ರನ್ನ ಸೋಲಿಸ್ತವರು ಕಾಂಗ್ರೆಸ್ನವರು ಅಂತ ಎಲ್ಲ ದಲಿತರಿಗೂ ಗೊತ್ತಿದೆ. ಆದರೆ ಕಾಂಗ್ರೆಸ್ಸನ್ನೇ ಅಪ್ಕೊಂಡಿರೋಂಥ ದಲಿತರ ನಾವು ಯಾವ ರೀತಿ ನಮ್ಮ ಪಕ್ಷಕ್ಕೆ ಕರ್ಕೊಂಡು ಬರಬೇಕು, ನಿಜಾಂಶಗಳನ್ನ, ಸತ್ಯಾಂಶಗಳನ್ನ, ಬಾಬಾ ಸಾಹೇಬ್ರಿಗಾದಂಥ ಅನ್ಯಾಯಗಳನ್ನ ಕಾಂಗ್ರೆಸ್ನವ್ರು ಏನು ಮಾಡಿದ್ದಾರೆ ಅದನ್ನೆಲ್ಲ ವಾಸ್ತವವಾಗಿ ನಾವು ಎಲ್ಲಿ ಮಾತಾಡಬೇಕಾಗಿದೆ ಅಂತಂದರೆ ನಾವು ಎಲ್ಲಿ ಕೂರ್ತೀವಿ ಗ್ರಾಮ ಮಟ್ಟದಿಂದನೂ ಪ್ರಾರಂಭ ಮಾಡಬೇಕು. ಕಾಂಗ್ರೆಸ್ನ ದಲಿತ ನಾಯಕರು ಮತ್ತು ಊರ್ಲಿರೋಂಥ ಕಾಂಗ್ರೆಸ್ನ ದಲಿತ ವೋಟರ್ಸ್ ಏನಿದ್ದಾರೆ, ಪಂಟ್ರಿದ್ದಾರೆ, ಅವರು ಒಂದು ಸುಳ್ಳನ್ನ 100 ಬಾರಿ ಹೇಳೋಂಥದ್ದು. ಯಾಕೆ ಅಂತಂದರೆ ಇವತ್ತು ಸಂವಿಧಾನ ಬದಲಾವಣೆ ವಿಷಯಗಳನ್ನ ಮತ್ತು ತಿದ್ದುಪಡಿ ವಿಷಯಗಳನ್ನ ಸಂವಿಧಾನನೇ ತೆಗೆದಾಕ್ಬಿಡ್ತಾರೆ ಅನ್ನೋ ಮಟ್ಟಕ್ಕೆ ದಲಿತರಲ್ಲಿ ತುಂಬಿ ಲಾಸ್ಟ್ ಟೈಮ್ ಇವತ್ತು 136 ಸೀಟು ಇವತ್ತು ಸರ್ಕಾರ MLA ಶಾಸಕರು ಆಯ್ಕೆ ಆಗಬೇಕಾದ್ರೆ, ಇವತ್ತಿನ ಸರ್ಕಾರ ರಚನೆ ಆಗಬೇಕಾದ್ರೆ ದಲಿತರ ಬಹುಪಾಲು ಮತ ಇವತ್ತು ಕಾರಣ ಅಂದರೆ ತಪ್ಪಾಗಲಾರದು. ಕಾರಣ ಏನು? ನಾವು ಆ ಸಂದರ್ಭದಲ್ಲಿ BJPಲಿರುವಂಥ ದಲಿತರು ನಾವು ಅವ್ರಿಗೆ ಸರಿಯಾದ ರೀತಿ ಟ್ಯಾಂಕ್ ಕೊಡ್ನಾರ್ದೆ ಅಥವಾ ಊರಲ್ಲಿ ನಾವು ಸಂಘಟನೆ ಮಾಡಲಾರ್ದೆ, ಅಯ್ಯೋ ನಾವ್ಯಾಕಪ್ಪ ಊರಲ್ಲಿ ಇಷ್ಟೂರು ಆಗಬೇಕು ಇಂಥ ವಿಚಾರಗಳನ್ನ ಕಾರಣಕ್ಕೆ ಇವತ್ತು ಬಹುಪಾಲು ಮತ ಇವತ್ತು ಕಾಂಗ್ರೆಸ್ಗೆ ಹೋಗೋಕ್ಕೆ ದಾರಿಯಾಯಿತು. ಬಾಬಾ ಸಾಹೇಬ್ರಿಗೆ ಒಂದು ಭಾರತ ರತ್ನ ಕೊಡಲಿಲ್ಲ, ಅವ್ರ ಸಮಾಧಿಗೆ ಜಾಗ ಕೊಡಲಿಲ್ಲ. ಅದೆಲ್ಲ ಪಾರ್ಲಿಮೆಂಟಲ್ಲಿ ಬಾಬಾ ಸಾಹೇಬ್ರ ಫೋಟೋ ಇಡೋಕ್ಕೆ ಇಷ್ಟೆಲ್ಲ ಅನ್ಯಾಯ ಮಾಡೋದು ಯಾರು ಅಂತಂದರೆ, ನೀವು ಯಾವುದೇ ಒಬ್ಬ ಕಾಂಗ್ರೆಸ್ಗೆ ಯಾರು ಮತ ಹಾಕ್ತಾನೆ ಆ ಮತದಾರನ ಕೇಳಿ ಕಾಂಗ್ರೆಸ್ ಅಂತ ಹೇಳ್ತಾರೆ.
ಆದರೂ ಕೂಡ ಕಾಂಗ್ರೆಸ್ ವೋಟ್ ಹಾಕ್ತಾ ಇದ್ದಾರೆ. ಯಾಕೆ? ನಾವು ಸರಿಯಾದ ರೀತಿ ನಮ್ಮ ಜನರಿಗೆ ಸರಿಯಾದ ರೀತಿ ಮಾಹಿತಿ ಕೊಡದೇ ಇರೋದು. ನಮ್ಮಲ್ಲೂ ಕೂಡ ಸಣ್ಣ ಪುಟ್ಟ ಯಾರೋ ಒಬ್ಬ ನಾಯಕ ಹೇಳೋದನ್ನು ನಾವು ಕೂಡ ಅವ್ರನ್ನ ಆ ಸಂದರ್ಭಗಳಲ್ಲಿ ನಾವು ನಮ್ಮದೇ ಪಕ್ಷದವರಾಗಿದ್ರು ಕೂಡ ಅವ್ರಿಗೆ ತಿಳಿ ಹೇಳೋಂಥದ್ದನ್ನ ಮಾಡೋದ್ರಲ್ಲಿ ನಾವು ಕೂಡ ಹೇಳಿದ್ವಿ. ಏನಾಗೆ ಮುಂದೆ ಹಂಗಾಗಬಾರ್ದು. ಯಾಕೆಂತಂದರೆ ಇವತ್ತು ಜಿಲ್ಲೆಯಲ್ಲಿ ಮೌರ್ಯರು ಇರ್ಬೋದು, ಮೂರ್ತಿಯವರು ಇರ್ಬೋದು. ಇವತ್ತು ಅವರ ನಾಯಕತ್ವದಲ್ಲಿ 22 ವರ್ಷ ಇವರು 7 ವರ್ಷ ಇವರು ಜಿಲ್ಲಾಧ್ಯಕ್ಷ ಆಗಿರು. ಇನ್ನು ಮುಂದೆ 7 ವರ್ಷ 3 ವರ್ಷ ಮೌರ್ಯರು ಆಗಿರ್ತಾರೆ. ಮುಂದಕ್ಕೆ ನಾವು ಏನಪ್ಪ ಮಾಡಬೇಕು ಅಂತಂದರೆ ನಮ್ಮ ಸಮುದಾಯಕ್ಕೆ BJP ಮಾಡಿರ್ತಕ್ಕಂಥ ಕೆಲಸಗಳನ್ನ ಸಮುದಾಯಕ್ಕೆ ಏನು ಒಳ್ಳೆಯದಾಗಿದೆ, ಅನುಕೂಲ ಆಗಿದೆ, ಆ ಯೋಜನೆಗಳನ್ನ ನಾವು ಹೇಳದೇ ಇರೋದು. ಇವತ್ತು ಬಾಬಾ ಸಾಹೇಬ್ರ ಪಂಚತೀರ್ಥ ಯೋಜನೆ ಏನಿದೆ, ಆ ಮ್ಯೂಸಿಯಂ ಇರ್ಬೋದು, ಎಲ್ಲ ಹೋಗ್ತಾರೆ. ಇಲ್ಲಿಂದ ಸಮಾಜ ಕಲ್ಯಾಣ ಇಲಾಖೆಯವರು ಎಲ್ಲ ಕರ್ಕೊಂಡು ಹೋಗ್ತಾರೆ. ಆ ಸಮಾಜ ಕಲ್ಯಾಣ ಇಲಾಖೆ ಕಳಿಸ್ಕೊಡೋದೆಲ್ಲ ಯಾರು? ನಮ್ಮ ದಲಿತ ಸಂಘಟನೆಗಳನ್ನ, ಪ್ರಗತಿಪರರನ್ನ. ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ನೆಲ್ಲೂರು ಪರಮೇಶ್ವರ್ ಅವರೇ, ಹಾಗೆ ಜಿಲ್ಲಾ BJP ಉಪಾಧ್ಯಕ್ಷರಾದಂತಹ ಟಗರುಪುರ ರೇವಣ್ಣವರೇ, ಮತ್ತೆ ಬಂದಿರತಕ್ಕಂಥ ಮಂಡಲದ SC ಮೋರ್ಚಾದ ಎಲ್ಲ ಪದಾಧಿಕಾರಿ ಬಂಧುಗಳೇ, ಏನಿವತ್ತು ನಾನು ನೂತನವಾಗಿ SC ಮೋರ್ಚಾದ ಜಿಲ್ಲಾಧ್ಯಕ್ಷನಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಒಂದು ವಿಶೇಷವಾದ ಸಭೆ ಕರಿಬೇಕು, ಮತ್ತೆ ಒಬ್ರಿಗೊಬ್ರು ಒಂದು ಪರಿಚಯ ಆಗಬೇಕು. ಜಿಲ್ಲಾ ಕಮಿಟಿ ಏನಿದೆ, ಮಂಡಲದ ಕಮಿಟಿ SC ಮೋರ್ಚಾದ ಏನಿದೆ, ಒಂದು ಪರಿಚಯ ಆಗಂತ ಕಾರ್ಯಕ್ರಮನೂ ಆಗುತ್ತೆ. ಮತ್ತೆ ರಾಜ್ಯ ಮಟ್ಟದಿಂದ ಏನು ನಮ್ಮ ಸಂತ ರವಿದಾಸ್ ಅವರ ಜಯಂತಿಯನ್ನ ಮಾಡಬೇಕು, ಮತ್ತೆ ಸೇವಾ ಕಾರ್ಯಗಳನ್ನ ಮಾಡಬೇಕು ಅಂತ ತುರ್ತು ಒಂದು ನಮಗೆ ಸೂಚನೆ ಬಂದ ಹಿನ್ನೆಲೆಯಲ್ಲಿ ಇವತ್ತು ತುರ್ತು ಸಭೆಗೆ ತಾವೆಲ್ಲ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದೀರಿ. ನಿಜವಾಗ್ಲೂ ಕೂಡ ಮೊದಲನೇ ಸಭೆ ಇಷ್ಟು ಒಂದು ಜನಸಂಖ್ಯೆಯಲ್ಲಿ ನಮ್ಮ SC ಮೋರ್ಚಾ ಸಭೆ ನಡೀತಿರೋದ್ರಿಂದ ಬಹಳ ನನಗೆ ಹೆಮ್ಮೆ ಅನಿಸುತ್ತೆ. ಯಾಕೆಂದ್ರೆ ಮಹೇಶ್ ಅಣ್ಣವ್ರು ಹೇಳೋದಂಗೆ ಬಹಳ ಖಾರವಾಗಿ ಹೇಳಿದ್ದಾರೆ. ಬಹಳ ತಮಾಷೆ ಮಾಡ್ಕೊಂಡು ಬಹಳ ಸೂಕ್ಷ್ಮವಾದ ವಿಚಾರಗಳನ್ನ ಚಾಮರಾಜನಗರ ಜಿಲ್ಲೆಯಲ್ಲಿ ದಲಿತರು SCಗಳು ಜಾಸ್ತಿ ಇರೋದ್ರಿಂದ ನಾವು ಅದರ ಬೂತ್ ಕಡೆ SC ಬೂತ್ ಕಡೆ ಕಾನ್ಸಂಟ್ರೇಟ್ ಮಾಡಲಿಲ್ಲ ಅಂದ್ರೆ 4 MLAಗಳು ಮತ್ತೆ 4 ವಿಧಾನಸಭಾ ಕ್ಷೇತ್ರಗಳು SC ಬೂತ್ನ ಗೆಲ್ಲಿಲ್ಲ ಅಂದ್ರೆ ನಾವು MLAನ ಗೆಲ್ಲಕ್ಕಾಗಲ್ಲ ಅಂತ ಬಹಳ ಸೂಚ್ಯವಾಗಿ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನೂತನವಾಗಿ ನನ್ನ SC ಮೋರ್ಚಾದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿದಂತಹ ಜಿಲ್ಲಾಧ್ಯಕ್ಷರಾದಂತಹ CS ನಿರಂಜನ್ ಕುಮಾರ್ ಸಾಹೇಬರಿಗೆ, ಮತ್ತೆ ಮಹೇಶನ್ ಅವರಿಗೆ, ಮತ್ತೆ ಜಿಲ್ಲೆಯ ಎಲ್ಲ ಮೋರ್ಚಾದ ಎಲ್ಲ ಹಿರಿಯ ಮುಖಂಡರುಗಳಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಈ ನಿಟ್ಟಿನಲ್ಲಿ ಏನು ಜಿಲ್ಲಾ SC ಮೋರ್ಚಾ ಸಂಘಟನಾ ಜಾಲದ ಬಗ್ಗೆ ಮಹೇಶನ್ ಅವರು ಹೇಳಿದಂಗೆ ಜಿಲ್ಲಾ ಪದಾಧಿಕಾರಿಗಳು ಮತ್ತೆ ಜಿಲ್ಲೆಯ ಸಮಿತಿ ಸದಸ್ಯರುಗಳು, ಮಂಡಲದ 8 ಮಂಡಲದ ಪದಾಧಿಕಾರಿಗಳು ಒಬ್ಬರಿಗೊಬ್ರು ಒಂದು ಲಿಂಕ್ ಇರಬೇಕಾಗುತ್ತೆ. ಈಗ ಜಿಲ್ಲಾಧ್ಯಕ್ಷ ಅಂದ್ರೆ ಅದು ಯಾವುದೇ ತರ ಪದವಿ ಅಲ್ಲ ಅಥವಾ ಯಾವುದೇ ಒಂದು ಕಿರೀಟನೂ ಅಲ್ಲ, ಅದು ಒಂದು ಜವಾಬ್ದಾರಿ. ನಾನು RTಯಲ್ಲಿ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಅಷ್ಟೊಂದು ಏನೋ ನನಗಿದೆ ಅನ್ನೋ ತರ ಏನು ಫೀಲ್ ಆಗ್ತಿರ್ಲಿಲ್ಲ. ಈಗ ಮೊನ್ನೆ ಯಾವಾಗ ನನಗೆ ಜವಾಬ್ದಾರಿ ಕೊಟ್ಟರು ಖುಷಿ ಆಗ್ಲಿಲ್ಲ, ನನಗೆ ಬಹಳ ಭಯ ಆಯಿತು. ಯಾಕಂದ್ರೆ ದೊಡ್ಡ ಜವಾಬ್ದಾರಿ, ಇದು ತೀರಾ ದೊಡ್ಡ ಜವಾಬ್ದಾರಿ. ಅದರಿಂದ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡ್ಬೇಕಾಗುತ್ತೆ. ಎಲ್ಲ ತರದ ಮನಸ್ಥಿತಿಯ ಮತ್ತೆ ಎಲ್ಲ ಒಂದು ಭಿನ್ನಾಭಿಪ್ರಾಯಗಳನ್ನ ಬದಿಗೊತ್ತಿ ಪ್ರೀತಿ ವಿಶ್ವಾಸದಿಂದ ಪಾರ್ಟಿಯನ್ನ ಕಟ್ಟಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರನ್ನೂ ಸಹಕಾರವನ್ನ ಈ ಸಂದರ್ಭದಲ್ಲಿ ಕೋರ್ತೇನೆ. ಮಹೇಶ್ ಅವರು ಹೇಳೋದಂಗೆ ಇವತ್ತು ಏನು ನಮ್ಮ ಜಿಲ್ಲಾ SC ಮೋರ್ಚಾದ ಪದಾಧಿಕಾರಿಗಳು ಮತ್ತೆ ಪ್ರಭಾರಿ ಆಗಿರ್ತಕ್ಕಂಥ ನಮ್ಮ ಮೂರ್ತಿ ಸರ್ ಮತ್ತೆ ಮೂಡಕರು ಪ್ರಕಾಶ್ ಅವರು, ನಾವೆಲ್ಲರೂ ಕೂಡ 8 ಮಂಡಲಗಳನ್ನ ನಿಜವಾಗ್ಲೂ ಫೆಬ್ರವರಿ 10ರೊಳಗೆ ಅವರ ಒಂದು ಏನು ಅವೈಲೇಬಿಲಿಟಿ ತಗೊಂಡು ಫೆಬ್ರವರಿ 10ರೊಳಗೆ ನಾವು ಮಾತು ಕೊಡ್ತಿದ್ವಿ. 8 ಮಂಡಲಗಳಿಗೆ ಪ್ರವಾಸವನ್ನ ಮಾಡಿ 8 ಮಂಡಲಗಳ ಒಂದು ವಸ್ತುಸ್ಥಿತಿ ಏನಿದೆ, ನಿಜವಾಗ್ಲೂ ಮಂಡಲಗಳಲ್ಲಿ SC ಮೋರ್ಚಾ ಸಕ್ರಿಯವಾಗಿದೆಯಾ ಅಥವಾ ಕೇವಲ ಒಂದು ಪೋಸ್ಟ್ಗೋಸ್ಕರ ಅಥವಾ ಯಾರೋ ಹೇಳಿದ್ರು ಕಾರಣಕ್ಕೆ SC ಮೋರ್ಚಾ ಕೆಲಸ ಮಾಡ್ತಾ ಇದೆಯಾ, ಮತ್ತೆ ಹಾಲಿ SC ಮೋರ್ಚಾದ ಪದಾಧಿಕಾರಿಗಳು ಗೆಲ್ಲಿಸಬೇಕು ಅಂದ್ರೆ SC ಮೋರ್ಚಾ ಬಹಳ ಸೀರಿಯಸ್ ಆಗಿ ಕೆಲಸ ಮಾಡ್ತಾರೆ. ಇದೊಂದೇ ಮಾನದಂಡ ನನಗೆ ಕಾಣಿಸ್ತಾ ಇರೋದು.
ಯಾಕೆಂದ್ರೆ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಅಥವಾ 2ನೇ ಸ್ಥಾನದಲ್ಲಿ ಇರುವಷ್ಟು ಜನಸಂಖ್ಯೆ ಈ ಜಿಲ್ಲೆನಲ್ಲಿದೆ. ಉದಾಹರಣೆಗೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ಸಿಗಳ ಜನಸಂಖ್ಯೆ ನಂಬರ್ 1. ಹತ್ತತ್ರ 60,000 ಮತದಾರರಿದ್ದಾರೆ. ಇನ್ನು ಉಳಿದವರೆಲ್ಲರೂ ಅವ್ರಿಗಿಂತ 50% ಕೆಳಗಡೆ ಇದೆ. ಲಿಂಗಾಯತರು 30,000 ಇದೆ, ಉಪ್ಪಾರು 28-30,000 ಇದೆ, ನಾಯಕರು ಒಂದು 26-27,000 ಇದೆ. ಹೀಗೆ ಇನ್ನು ಗುಂಡ್ಲುಪೇಟೆ ತಗೊಂಡ್ರೆ 45-50,000 ಇದೆ. ಲಿಂಗಾಯತರಿಗೆ ಸಮನಾಗಿದ್ದಾರೆ. ಚಾಮರಾಜನಗರದಲ್ಲೂ ಅಷ್ಟೇ, ಹನೂರು ವಿಧಾನಸಭಾ ಕ್ಷೇತ್ರದಲ್ಲೂ ಅಷ್ಟೇ. ಭಾರತೀಯ ಜನತಾ ಪಾರ್ಟಿಲಿರುವಂತಹ ಮುಖಂಡರುಗಳು, ಕಾರ್ಯಕರ್ತರು ನೀವು ಗಮನಿಸಿ, ಬಿಜೆಪಿಯ ಸೋಲಿಗೆ ಈ ಜಿಲ್ಲೆನಲ್ಲಿ ಕಾರಣ ಯಾರು ಅಂತಂದ್ರೆ ಎಸ್ಸಿಗಳು. ಇದು ವಸ್ತುಸ್ಥಿತಿ ನಾವು ಅರ್ಥ ಮಾಡ್ಕೋಬೇಕು. ಎಸ್ಸಿಗಳನ್ನ ನಾವು ಜಾಗೃತಿಗೊಳಿಸಿ ಭಾರತೀಯ ಜನತಾ ಪಾರ್ಟಿ ಮೇಲಿರುವಂತಹ ಅನುಮಾನಗಳು, ಅಪನಂಬಿಕೆಗಳು ಇದನ್ನ ಹೋಗಲಾಡಿಸಿದ್ರೆ ಯಾವ ಕಾರಣಕ್ಕೂ ಚಾಮರಾಜನಗರ ಜಿಲ್ಲೆನಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಸಮಾಜದ ನಡುವೆ ಕಾಂಗ್ರೆಸ್ನವರು ಬಿತ್ತಿರುವಂತಹ ಒಂದು ಅಪನಂಬಿಕೆ ಇದೆಯಲ್ಲ, ಅದನ್ನ ಹೋಗ್ಲಾಡಿಸ್ಬೇಕು. ಅದನ್ನು ಹೋಗ್ಲಾಡಿಸ್ಬೇಕು ಅಂತಂದ್ರೆ ಬಿಜೆಪಿಯ ಪೇರೆಂಟ್ ಬಾಡಿ ಹೋಗ್ಲಾಡಿಸ್ಲಿಕ್ಕೆ ಕಷ್ಟ. ಯಾಕೆಂದ್ರೆ ನೋಡುವ ದೃಷ್ಟಿಕೋನ ಬೇರೆ ಬೇರೆ ಆಗುತ್ತೆ. ಹಾಗಾದ್ರೆ ಈ ಅಪನಂಬಿಕೆ ಹೋಗ್ಲಾಡಿಸಕ್ಕೆ ಯಾರು ಮುಂದೆ ಹೋಗ್ಬೇಕು ಅಂದ್ರೆ ಎಸ್ಸಿ ಮೋರ್ಚಾದವರೇ ಹೋಗ್ಬೇಕು. ನಮ್ಮ ಕಾಲೋನಿ ಒಳಗಡೆ ಇರುವಂತಹ ಅಪನಂಬಿಕೆಗಳನ್ನ ನಾವೇ ಕೂತ್ಕೊಂಡು ಸರಿ ಮಾಡ್ಬೇಕು. ಬೇರೆಯವ್ರು ಬಂದು ಕೂತ್ಕೊಂಡು ಸರಿ ಮಾಡಕ್ ಆಗಲ್ಲ. ವೇದಿಕೆ ಮೇಲೆ ಭಾಷಣ ಮಾಡ್ಬೋದು ಜನರಲ್ ಆಗಿ, ಆದ್ರೆ ಈ ತರ ಕೂತ್ಕೊಂಡು ಮಾತಾಡಕ್ಕೆ ಎಸ್ಸಿ ಮೋರ್ಚಾಗೆ ಒಂದು ಅವಕಾಶ ಇದೆ. ಈ ಕೆಲಸನ ಮಾಡಬೇಕು. ಇದನ್ನ ಮಾಡೋದ್ರ ಮೂಲಕ ಚಾಮರಾಜನಗರದಲ್ಲಿ 4 ವಿಧಾನಸಭಾ ಕ್ಷೇತ್ರಗಳನ್ನ ಗೆಲ್ಲಿಸುವ ಜವಾಬ್ದಾರಿ ಎಸ್ಸಿ ಮೋರ್ಚಾಗಿದೆ. ಏನಪ್ಪಾ ನವೀನ, ನಿಮಗೆ ಜವಾಬ್ದಾರಿ ಇದೆ. ಮತ್ತೆ ಇಲ್ಲಿ ಆ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿಮ್ಮೆಲ್ಲರ ಸಹಕಾರದೊಡನೆ ನಾವು ಯಶಸ್ವಿಯಾಗಿ ಪೂರೈಸಿಬಿಟ್ರೆ, ನಾನು ಇವತ್ತು ಹೇಳ್ತೀನಿ, ರಾಜ್ಯ ಉಪಾಧ್ಯಕ್ಷನಾಗಿ ಹೇಳ್ತೀನಿ, ರಾಜ್ಯದವ್ರಿಗೂ ಗೊತ್ತಾಗುತ್ತೆ, ರಾಷ್ಟ್ರದವ್ರಿಗೂ ಗೊತ್ತಾಗುತ್ತೆ. ಹಳೆ ಮೈಸೂರು ಟಫ್, ಹಳೆ ಮೈಸೂರು ಟಫ್ ಅಂತ ಹೇಳ್ತಾರೆ. ಅಮಿತ್ ಶಾ ಜಿ ಅವರು ನೀವು ಹಳೆ ಮೈಸೂರು ಭಾಗದಲ್ಲಿ 12ರಿಂದ 15 ಸೀಟ್ ಗೆಲ್ಲೋವರೆಗೂ ನೀವು 113 ದಾಟಲ್ಲ ಅಂತ ಬಹಿರಂಗವಾಗಿ ಹೇಳೋದು. ಸೊ 113 ಸಿಂಪಲ್ ಮೆಜಾರಿಟಿ ತಗೊಂಡು ಸರ್ಕಾರ ರಚನೆ ಮಾಡುವಂತ ಕೆಲಸ ಆಗಬೇಕು ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ನೀವು 12ರಿಂದ 15 ಸೀಟ್ ಗೆಲ್ಬೇಕು. ಸೊ ಯಾಕೆ 12ರಿಂದ 15 ಸೀಟ್ ಗೆಲ್ಲಕ್ಕಾಗಲ್ಲ? ಈ ಭಾಗದಲ್ಲಿ ಕಾಂಗ್ರೆಸ್ಸೇ ಯಾಕೆ ಪ್ರಬಲವಾಗಿದೆ ಅಂತಂದ್ರೆ ಬೇರೆ ಏನೂ ಕಾರಣ ಅಲ್ಲ. ಅದಕ್ಕೆ ಕಾರಣ ಶೆಡ್ಯೂಲ್ ಕಾಸ್ಟ್ ಅವರು ಕಾಂಗ್ರೆಸ್ ವೋಟ್ ಹಾಕ್ತಾರೆ ಅಷ್ಟೇ. ಇನ್ನು ನೀವು ಹೆಂಗೆ ಹುಡುಕಿದ್ರು ತಡ್ಕಿದ್ರು ಇದೇ ಸಿಕ್ಕದ್ ನಿಮಗೆ.